ಮಾಧ್ಯಮ ಅಕಾಡೆಮಿ ಬೆಂಗಳೂರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ಮತ್ತು ಸಂವಹನ ವಿಭಾಗ ಇವರ ಸಹಯೋಗದಲ್ಲಿ ಈ ತಿಂಗಳ 27 ಮತ್ತು 28ರಂದು ಮಾಧ್ಯಮ ಹಬ್ಬವನ್ನು ಆಯೋಜಿಸಲಾಗಿದ್ದು, ಈ ಸಂದರ್ಭದಲ್ಲಿ ಪತ್ರಿಕೋದ್ಯಮಕ್ಕೆ ಸಂಬಂಧಿಸಿದಂತೆ ವಿವಿಧ ಸ್ಪರ್ಧೆಗಳನ್ನು ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರಿಗೆ ನಮಸ್ಕಾರ. ಅಡಾಪ್ಟ್ ಮಾಡಿದ್ದೀವಿ. ಬಟ್ ನಿಮ್ಗೋಸ್ಕರ ನೀವು ತುಂಬ ಲಕ್ಕಿ ಇದ್ದೀರಾ. ನಿಮ್ಮ ಮುಂದೆ ಟೆಕ್ನಾಲಜಿ ಇದೆ, ನೀವು ಕನೆಕ್ಟ್ ಮಾಡ್ಬೋದು. ಸೊ ಲರ್ನ್ to operate the digital technology with responsibility. This is one more thing I would like to tell you. And being in districts, news centers may be in Bangalore or in New Delhi. Nama newsrooms, nama news headquarters Delhi alli irtave, Bangalore alli irtave. Adre news in a backbone, district reporters are the backbone of the newsroom. Districts in the news barodu. Operational wise, newsrooms are basically located in the capital cities. But the news centers across the country are the district reporters, the district journalists. So in order to upskill the district journalists, Media Academy is striving to take up digital training, to upskill the digital training. We have submitted proposal to the Karnataka government also. Recently we submitted a proposal to Dr. Sharan Prakash Patil to help us take up this big program to upskill the digital media and the rural journalists. And another big thing that is upcoming is rural districts alli ನಮ್ಮ ಸ್ಮಾಲ್ ನ್ಯೂಸ್ ಪೇಪರ್ಸ್ ಎಡಿಟರ್ಸ್ ಜೊತೆ ಕಾನ್ಫರೆನ್ಸ್ ಮಾಡೋದು, ಅವ್ರನ್ನ ನ್ಯೂಸ್ ರೂಮ್ಸ್, ಟೆಕ್ನಾಲಜಿ ಡ್ರಿವನ್ ನ್ಯೂಸ್ ರೂಮ್ಸ್ ಹೇಗೆ ಮಾಡಬೇಕು, AI ಟೆಕ್ನಾಲಜಿ ಬರ್ತದೆ, ಇದನ್ನು ಹೇಗೆ ಇಂಟಿಗ್ರೇಟ್ ಮಾಡಬೇಕು ನ್ಯೂಸ್ ರೂಮ್ದಲ್ಲಿ, ಇದೆಲ್ಲ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಸೊ ಕರ್ನಾಟಕ ಮೀಡಿಯಾ ಅಕಾಡೆಮಿಯಿಂದ ದೇರ್ ಆರ್ ಲಾಟ್ ಆಫ್ ಪ್ಲಾನಿಂಗ್ ದಟ್ ಈಸ್ ಗೋಯಿಂಗ್ ಆನ್. ಸ್ಪೆಷಲಿ ನಮ್ಮ ಹತ್ರ ಜೆಂಡರ್ ಬಜೆಟ್ ಇದೆ. ವಿ ಹ್ಯಾವ್ ಜಸ್ಟ್ ರೀಸೆಂಟ್ಲಿ we had called for internships, sponsored internships, but ತುಂಬ ಜನ women internships, gender budget ಅಲ್ಲಿ women, especially for girls from districts. It was shocking to see that ಕಲ್ಯಾಣ ಕರ್ನಾಟಕದಲ್ಲಿ ಮೊದಲಿಗೆ ಈ ಮೀಡಿಯಾ ಹಬ್ಬವನ್ನು ಆಚರಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಪತ್ರಕರ್ತರು ಅಂದ ತಕ್ಷಣ ಆಲ್ವೇಸ್ ಪಾಸಿಟಿವ್ ನೆಗೆಟಿವ್ ಎರಡೂ ಯೋಚನೆ ಮಾಡುವಂಥವ್ರು ಅಂತ ನನಗೆ ಆಸೆ. ಸೊ ಸುದ್ದಿ ಅಂದರೆ ನನ್ನ ಪ್ರಕಾರ ಸುದ್ದಿನ ಆದಷ್ಟು ಬೇಗ ತಿಳಿಬೇಕಾದ ನಮ್ಮ ಸಂದರ್ಭ. ಯಾಕಂದರೆ ಇವತ್ತಿನ ಡಿಜಿಟಲ್ ಯುಗದಲ್ಲಿ, ಅದರಲ್ಲೂ ಟೆಕ್ನಾಲಜಿ ಯುಗದಲ್ಲಿ, ಅದರಲ್ಲೂ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಗದಲ್ಲಿ ಸುದ್ದಿ ಭಾರಿ ಬೇಗ ಹರಡುತ್ತದೆ. ಈಗ ಮೊದಲೇ ಒಬ್ಬ ನಿಜವಾದ ಪತ್ರಕರ್ತ ಆಗಬೇಕಾದ್ರೆ ಚೆನ್ನಾಗಿ ಓದ್ಬಿಟ್ಟು ಅದನ್ನು ವಿಶ್ಲೇಷಣೆ ಮಾಡಬೇಕು. ಯಾವ ಥರ ಬರೆಯುವಂಥ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಅದ್ರ ಜೊತೆಯಲ್ಲಿ ನೀವು ಬರೆದಿದ್ದನ್ನ ಇನ್ನೊಬ್ಬರು ನೋಡಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಹೇಳ್ಬೇಕು. ಸೊ ಅದನ್ನು ಹೇಳಬೇಕು ಅಂತಂದರೆ ಇವತ್ತಿನ ವಿದ್ಯಾರ್ಥಿಗಳಿಗೆ ನಾನು ಕೇಳ್ಕೊತಿರೋದು, ಆದಷ್ಟು ನೀವು ಪುಸ್ತಕಗಳನ್ನು ಓದಿ ನಿಮ್ಮದೇ ಆದ ರೀತಿಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡಿ ಟ್ರೈ ಮಾಡಿ. ಅಂದರೆ ಯಾವಾಗಲೂ ನಿಖರತೆ ಇರಲಿ. ಯಾವುದೇ ಸುದ್ದಿ ಬರಬೇಕಾದ್ರೆ ನಿಖರತೆ, ಸಮಗ್ರತೆ ಮತ್ತು ವಸ್ತುನಿಷ್ಠವಾಗಿ ಬರೀಬೇಕು. ಅದು ಭಾರಿ ಮುಖ್ಯ. ಗಾಂಧೀಜಿಯವರು ಇದ್ದಾಗ ಪತ್ರಿಕೆನಿಲ್ಲ. ನಮ್ಮ ತಂದೆ ಆಗಲಿ ಎಲ್ಲರೂ ಪತ್ರಿಕೆ ಓದೋಕ್ಕೆ ಬರ್ತಿರಲಿಲ್ಲ. ಆದರೆ ಗಾಂಧೀಜಿ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದರು, ಎಲ್ಲರೂ ಕೇಳ್ತಿದ್ರು ಗಾಂಧೀಜಿ ಇದ್ರೆ. ಗಾಂಧೀಜಿ ಒಂದ್ಸರಿ ಶಿವಮೊಗ್ಗ ಬಂದರು ಅಂದರೆ ಒಂದು ವ್ಯಕ್ತಿ ಮೇಲೆ ಒಂದು ಸಮಾಜ ಯಾವ ಥರ ಚಿತ್ರಣ ಕೊಡುತ್ತೆ ಅದರ ಮೇಲೆ ಅದು ನಿಲ್ಲುತ್ತೆ ಅನ್ನೋದಕ್ಕೆ ಗಾಂಧೀಜಿ ಬೆಸ್ಟ್ ಎಕ್ಸಾಂಪಲು ಪುಟ್ಟಸ್ವಾಮಿ ಅವರು. ಸೊ ಹಾಗೆ ಎಲ್ಲರಿಗೂ ನನ್ನ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಹೆಮ್ಮೆ ಶೋಭಾ ಅಂತ ಹೇಳಿ ಮಾಧ್ಯಮ ಅಕಾಡೆಮಿ ಸದಸ್ಯರು. ನಿಮ್ಮ ಜೊತೆಯಲ್ಲಿ ನೀವು ಹೆಂಗೆ ಕೂತ್ಕೊಂಡು ಓದ್ತಾ ಇದ್ರೋ It should not be like that, but you should be able to talk about what your state is saying, what your state is feeling. And if you can do that on national media, you'll be able to get a wider audience and the country will be able to hear what is happening. So that's a very important thing. So it's very important to have good correspondents, good reporters, good anchors in the states and in all the regions of the state. As Aisha was saying, the real backbone are the people who work in the districts and help us. Giants used to help us for NDTV. He used to help with Mysore reports. So we first, anything breaking news, we would ask, please get us the visuals, please get us this, and then sometimes we would travel ourselves.